ಎಲ್ರಿಗೂ ನಮಸ್ಕಾರ. ಸೊ ನಾವು ನಮ್ಮ ಈ ಯುನಿಕ್ಸ್ ಕ್ಲಾಸಲ್ಲಿ ಫಂಕ್ಷನ್ಸ್ ಅಂದ್ರೆ ಏನು? ಯುನಿಕ್ಸ್‌ನಲ್ಲಿ ನಾವು ಫಂಕ್ಷನ್ಸ್ ಹೇಗೆ ಕ್ರಿಯೇಟ್ ಮಾಡೋದು? ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ಮೊದಲನೇದಾಗಿ ಫಂಕ್ಷನ್ಸ್ ಅಂದ್ರೆ ನೀವು ಕೆಲವು ಸೆಟ್ ಆಫ್ ಪ್ರಿಡಿಫೈನ್ಡ್ ಟಾಸ್ಕ್‌ನ ಮಾಡೋದಕ್ಕೆ ನಾವು ಫಂಕ್ಷನ್ಸ್ ಯೂಸ್ ಅಥವಾ ನಾವು ಯಾವುದಾದ್ರೂ ಇನ್ಪುಟ್ ಪಾಸ್ ಮಾಡಿ ಅದನ್ನ ವಾಪಸ್ ಔಟ್‌ಪುಟ್‌ನ ಎಕ್ಸ್‌ಪೆಕ್ಟ್ ಮಾಡ್ತಿದ್ರೆ ಆಗ ನಾವು ಫಂಕ್ಷನ್ಸ್ ಯೂಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯುನಿಕ್ಸಲ್ಲಿ ನಾವು ಹೇಗೆ ಫಂಕ್ಷನ್ಸ್ ಕ್ರಿಯೇಟ್ ಮಾಡೋದು? ಫಂಕ್ಷನ್ಸ್ ನೇಮ್ ಓಪನ್ ರೌಂಡ್ ಅಂಡ್ ಕ್ಲೋಸ್ ಬ್ರಾಕೆಟ್. ಸೊ ವಿತಿನ್ ಫ್ಲವರ್ ಬ್ರಾಕೆಟ್ಸ್ ನೀವು ಲೀಸ್ಟ್ ಆಫ್ ಕಮಾಂಡ್ಸ್ ನ ಮೆನ್ಷನ್ ಮಾಡಬಹುದು. ಸೊ ಲೀಸ್ಟ್ ಆಫ್ ಕಮಾಂಡ್ಸ್ ಅಂದ್ರೆ ಏನಾಗಿರ್ಬೋದು? ಯಾವ್ದಾದ್ರು ಫೈಲ್ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡೋದು, ಅಥವಾ ಫೈಲ್ ಅವೈಲೇಬಲ್ ಆದ್ಮೇಲೆ ಅದ್ರದ್ದು ವರ್ಡ್ ಕೌಂಟ್ ಎಷ್ಟಿದೆ ಫೈಲಲ್ಲಿ ಏನು ಚೆಕ್ ಮಾಡೋದು, ಆ ಥರ ಏನೇನು ಯುನಿಕ್ಸ್ ಕಮಾಂಡ್ಸ್ನ ನೀವು ಇದೆ ಆ ಕಮಾಂಡ್ಸ್ನೆಲ್ಲ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಒಂದು ಫಂಕ್ಷನ್ಸ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ, ಆ ಫಂಕ್ಷನ್ ಹೆಸರು ಟುಡೇ. ಸೊ ಇವತ್ತಿನ ಡೇಟ್ ಏನಿದೆ ಅಂತ ನಾನು ಚೆಕ್ ಮಾಡೋದು ನನ್ನ ಫಂಕ್ಷನ್. ಸೊ ಈ ಫಂಕ್ಷನ್ ಅವೈಲೇಬಲ್ ಇಲ್ವಾ ಬಿಲ್ಟ್ ಇನ್? ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನು? ನಾನು ಡೇಟ್ ಅಂತ ಒಂದು ಪ್ರೋಗ್ರಾಮ್ ರನ್ ಮಾಡಿದ್ರೆ ಅದು ನನಗೆ ಈ ಫಾರ್ಮ್ಯಾಟ್ ಅಲ್ಲಿ ಯುನಿಕ್ ತೋರಿಸುತ್ತೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನು? 2021-07-10 ಅಂದ್ರೆ YYYMMDD. ಸೊ ಈ ಫಾರ್ಮ್ಯಾಟ್ ಅಲ್ಲಿ ನಾನು ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅವಾಗ ಏನ್ ಮಾಡ್ಬೋದು? ಸೊ ಪ್ರತಿ ಸಲ ನೀವು ಡೇಟ್ ಪ್ಲಸ್ ಪರ್ಸೆಂಟೇಜ್ ವೈ ಎನ್ ಪರ್ಸೆಂಟೇಜ್ ಎಂ ಪರ್ಸೆಂಟೇಜ್ ಡಿ. ಸೊ ಈ ತರ ನೀವು ಪ್ರತಿ ಸಲ ಕಮಾಂಡ್ ನ ಬರಿತಾ ಇರೋ ಬದಲು ಸೊ ನೀವೇನ್ ಮಾಡ್ಬೋದು, ಇದಕ್ಕೆ ಒಂದು ಫಂಕ್ಷನ್ಸ್ ನ ಕ್ರಿಯೇಟ್ ಮಾಡಿ ನೀವು ಇಟ್ಕೋಬಹುದು. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ? ಸೊ ಈ ಕಮಾಂಡ್ ನೀವು ಅಬ್ಸರ್ವ್ ಮಾಡಿ, ಇದ್ರೊಳಗಡೆ ನಾನು ಏನೇ ಪಾಸ್ ಮಾಡಿದ್ರು ಅದು ಯುನಿಕ್ಸು ಕಮಾಂಡ್ ತರ ಟ್ರೀಟ್ ಮಾಡುತ್ತೆ. ಸೊ ನಾನಿಲ್ಲಿ ಈ ಕಮಾಂಡ್ ಅನ್ನ ನಾನಿಲ್ಲಿ ಹಾರ್ಡ್ ಕೋಡ್ ಮಾಡಿದ್ದೀನಿ. ಅಂದ್ರೆ ಈ ಫಂಕ್ಷನ್ ಒಳಗಡೆ ನಾನು ಈ ಕಮಾಂಡ್ ರನ್ ಮಾಡಿ ಅದನ್ನ ನಾನು ಈಕೋ ಮಾಡ್ತಿದ್ದೀನಿ. ಸೊ ಈ ಫಂಕ್ಷನ್ಸ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಇವಾಗ. ಇಲ್ಲಿ ನೋಡ್ಬೋದು, ಮುಂಚೆ ನಾನು ಟುಡೇ ಅಂತ ಕೊಟ್ರೆ ನನಗೆ ಇಲ್ಲಿ ಯಾವುದೇ ಫಂಕ್ಷನ್ ಇಲ್ಲ. ಸೊ ನಾನು ಈಗ ಫಂಕ್ಷನ್ ಕ್ರಿಯೇಟ್ ಆಗಿದೆ. So ಈಗ ನಾನು ಟುಡೇ ಅಂತ ಕೊಟ್ರೆ ನನಗೆ ಆ ಫಂಕ್ಷನ್ ರಿಸಲ್ಟ್ ಅನ್ನ. ಸೊ ಈ ತರ ಪ್ರಿಡಿಫೈನ್ಡ್ಗೆ ನಾವು ಫಂಕ್ಷನ್ಸ್ ನ ಅದ್ರ ಜೊತೆಗೆ ಹಾಗಾದ್ರೆ ನನಗೆ ಕೆಲವು ರಿಕ್ವೈರ್ಮೆಂಟ್ಸ್ ಇಲ್ಲಿ ಫಂಕ್ಷನಿಗೆ ನಾನು ಇನ್ಪುಟ್ ಪಾಸ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ಡೇಟ್ ಪಾಸ್ ಮಾಡಿದ್ರೆ ಅದು ಬೇರೆ ಏನೋ ವಾಪಸ್ ಇನ್ಪುಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನೀವು ಆರ್ಡರ್ ಐ ಡಿ ಕೊಟ್ರೆ ಆ ಆರ್ಡರ್ ಅಲ್ಲಿ ಎಷ್ಟು ಐಟಮ್ಸ್ ಆರ್ಡರ್ ಆಗಿದೆ, ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ನೀವು ಪ್ರಿಂಟ್ ಮಾಡಬೇಕು. ಸೊ ಈ ತರದ ರಿಕ್ವೈರ್ಮೆಂಟ್ಸ್ ಅಲ್ಲಿ ನೀವು ಇನ್ಪುಟ್ಸ್ ನ ಪಾಸ್ ಮಾಡಿ ಔಟ್ಪುಟ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆ ತರ ಕೂಡ ನಾವು ಫಂಕ್ಷನ್ ಅಲ್ಲಿ ಅಚೀವ್ ಮಾಡಬಹುದು. ಮೊದಲನೇದಾಗಿ ಯುನಿಕ್ಸ್ ಅಲ್ಲಿ ನಾವು ವಿತಿನ್ ಫ್ಲವರ್ ಬ್ರಾಕೆಟ್ಸ್ ನಂಬರ್ 1 2 3 ಅಂತ ಮೆನ್ಷನ್ ಮಾಡಿದ್ರೆ ಅದರ ಅರ್ಥ ಆರ್ಗ್ಯುಮೆಂಟ್ಸ್. ಸೊ ಯುನಿಕ್ಸ್ ಅಲ್ಲಿ ನಾವು ಆರ್ಗ್ಯುಮೆಂಟ್ಸ್ ನ ವಿತಿನ್ ಫ್ಲವರ್ ಬ್ರಾಕೆಟ್ಸ್ ಅಲ್ಲಿ 1 2 3 4 ಅಂತ ಮೆನ್ಷನ್ ಮಾಡಿ. ಸೊ ಒನ್ ಇಂದ ಆರ್ಗ್ಯುಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಈ ಫಂಕ್ಷನ್ಗೆ ಯಾರಾದ್ರೂ ಇನ್ಪುಟ್ ಪಾಸ್ ಮಾಡಿದ್ರೆ ಮೊದಲನೇ ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ರೆ ಎರಡನೇ ಆರ್ಗ್ಯುಮೆಂಟ್ ಪಾಸ್ ಮಾಡಿದ್ರೆ ನಾನು ಈ ತರ ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನನ್ನ ರಿಕ್ವೈರ್ಮೆಂಟ್ ಏನು? ಈ ಫಂಕ್ಷನ್ ಹೆಸರು ಫುಲ್ ನೇಮ್ ಅಂತ. ಸೊ ಯಾರಾದ್ರೂ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ನನಗೆ ಇನ್ಪುಟ್ ಹಾಕಿ ಕೊಟ್ರೆ ನಾನು ಅದನ್ನ ಕಂಬೈನ್ ಮಾಡಿ ಫುಲ್ ನೇಮ್ ಆಗಿ ಪ್ರಿಂಟ್ ಮಾಡ್ತೀನಿ. ಇದು ನನ್ನ ರಿಕ್ವೈರ್ಮೆಂಟ್. ಸೊ ಈ ಫಂಕ್ಷನ್ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಈ ಫಂಕ್ಷನ್ ನಾವು ಮೊದಲನೇದಾಗಿ ಕ್ರಿಯೇಟ್ ಮಾಡೋದ. ಈ ಫಂಕ್ಷನ್ ಕ್ರಿಯೇಟ್ ಆದ್ಮೇಲೆ ನಾವು ಫಂಕ್ಷನ್ ಹೇಗೆ ಕಾಲ್ ಮಾಡೋದು? ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಫುಲ್ ನೇಮ್ ಅಂತ ಜಸ್ಟ್ ಹಂಗೆ ಕಾಲ್ ಮಾಡಿದ್ರೆ ಏನಾಗುತ್ತೆ? ಸೊ ಯಾವುದೇ ಔಟ್ಪುಟ್ ಪ್ರಿಂಟ್ ಆಗಲ್ಲ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ, ನನಗೆ ಇನ್ಪುಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನ ಫಂಕ್ಷನ್. ಅವಾಗ ಏನ್ ಮಾಡ್ಬೋದು, ನಾನು ಇಲ್ಲಿಗೆ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ತೀನಿ. ಹೇಗೆ ಪಾಸ್ ಮಾಡೋದು ಆರ್ಗ್ಯುಮೆಂಟ್ಸ್ ನ? ಫಂಕ್ಷನ್ ನೇಮ್ ಆದ್ಮೇಲೆ ಸ್ಪೇಸ್ ಕೊಟ್ಟು ನೀವು ಏನೇ ಸಪ್ಲೈ ಮಾಡಿದ್ರು ಅದನ್ನ ಆರ್ಗ್ಯುಮೆಂಟ್ಸ್ ಅಂತ ಟ್ರೀಟ್ ಮಾಡೋದು. ಸೊ ಈ ವ್ಯಾಲ್ಯೂ $1ಗೆ ಹೋಗುತ್ತೆ. ಮತ್ತೆ ನೀವು ನೆಕ್ಸ್ಟ್ ಕೊಡೋ ವ್ಯಾಲ್ಯೂ ಲಾಸ್ಟ್ ನೇಮಿಗೆ ಸೆಕೆಂಡ್ ಆರ್ಗ್ಯುಮೆಂಟ್ ಆಗಿ ಹೋಗುತ್ತೆ. ಈಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಎರಡು ಸ್ಟ್ರಿಂಗ್ ಅನ್ನು ಇದು ಕಂಬೈನ್ ಮಾಡಿ ನಮಗೆ ಪ್ರಿಂಟ್ ಮಾಡಿ. ಈ ತರ ನಾವು ಫಂಕ್ಷನ್ಸಿಗೆ ಇನ್ಪುಟ್ಸ್ ನ ಕೂಡ ನಾವು ಅಕ್ಸೆಪ್ಟ್ ಮಾಡಬಹುದು. ಸೊ ನೀವು ಬೇಸ್ಡ್ ಆನ್ ನಿಮ್ಮ ರಿಕ್ವೈರ್ಮೆಂಟ್ ನೀವು ಫಂಕ್ಷನ್ಸ್ ನ ಇಲ್ಲಿ ಈ ತರ ಬರ್ಕೊಂಡು ನೀವು ಯೂಸ್ ಮಾಡಬಹುದು. ಸೊ ಹಾಗಾದ್ರೆ ಫಂಕ್ಷನ್ಸ್ ಕ್ರಿಯೇಟ್ ಆಗಿರೋ ಫಂಕ್ಷನ್ಸ್ ನಾವು ಹೇಗೆ ರಿಮೂವ್ ಮಾಡೋದು? ನಾವು ಮುಂಚೆ ವೇರಿಯೇಬಲ್ ನ ಅನ್ಸೆಟ್ ವೇರಿಯೇಬಲ್ ನೇಮ್ ಮಾಡಿ ವೇರಿಯೇಬಲ್ ನ ರಿಮೂವ್ ಮಾಡ್ತೀವಿ. ಅದೇ ತರ ಅನ್ಸೆಟ್ ಮೈನಸ್ ಎಫ್ ಅಂದ್ರೆ ಫಂಕ್ಷನ್ ಮೈನಸ್ ಎಫ್, ನೀವು ಇದರಿಂದ ನಿಮ್ಮ ಕ್ರಿಯೇಟ್ ಆಗಿರೋ ಫಂಕ್ಷನ್ಸ್ ನ ನೀವು ಇಲ್ಲಿಂದ ರಿಮೂವ್ ಮಾಡ್ಬೋದು. ಅನ್ಸೆಟ್ ಮೈನಸ್ ಎಫ್ ಟುಡೇ ಅಂತ ಯೂಸ್ ಮಾಡಿದ್ರೆ ಫಂಕ್ಷನ್ ನಿಮಗೆ ಹೋಗುತ್ತೆ. ಈಗ ನೀವು ಟುಡೇ ಅಂತ ರನ್ ಮಾಡಿದ್ರೆ ಆ ಫಂಕ್ಷನ್ ನಿಮಗೆ ಅವೈಲೇಬಲ್ ಇದೆ. ಸೊ ಈ ತರ ನಾವು ರಿಮೂವ್ ಮಾಡ್ಬೋದು. ಥ್ಯಾಂಕ್ ಯು.